ಹಾಗಾದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಎಲ್ಲಿ ನಿಮ್ದು ನ್ಯಾಯ? ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಈ 25 MP ಬಿಜೆಪಿಯಿಂದ ಆಯ್ಕೆ ಆದಂತರು ಬಾಯಿ ಬಿಡಲೇ ಇಲ್ಲ. ಕರ್ನಾಟಕ ಸರ್ಕಾರದವರು 5 kg ಅಕ್ಕಿಗೆ ನಾವು ದುಡ್ಡು ಕೊಡ್ತೀವಪ್ಪ ಅಂತ ಹೇಳಿದಾಗ ಒಪ್ಕೊಳ್ತಾರೆ. ಕೇಂದ್ರದವರು ದುಡ್ಡು ಕಟ್ಟಕ್ಕೆ ರೆಡಿ ಆದಾಗ ಅಕ್ಕಿ ನಮ್ಮಲ್ಲಿಲ್ಲ ಅಂತ ಅಕ್ಕಿಗಳು ಗೋಡನ್ಗಳಲ್ಲಿ ಹುಳ ಬಿದ್ದು ಹೋಗ್ತಾ ಇದ್ದಾವೆ. 700 ಜನ ರೈತರ ಮಾರಣ ಹೋಮ ಆಯಿತು ದಿಲ್ಲಿನಲ್ಲಿ. 1 ವರ್ಷಗಳ ಕಾಲ ರೈತರು ಚಳವಳಿ ಮಾಡಿದ್ರು. 700 ಕುಟುಂಬಗಳು ಬಲಿಯಾದವು. ಗುಜರಾತ್ನೇ ಆಗ್ಬೇಕು ನಿಮಗೆ. ಕರ್ನಾಟಕ ರಾಜ್ಯಸಭಾ ಮೆಂಬರ್ ಆಗೋನು ಗುಜರಾತ್ ಆಗ್ಬೇಕು ನಿಮಗೆ. ಬ್ಯಾಂಕ್ ಚೇರ್ಮನ್ಗಳು ಗುಜರಾತ್ನ ಆಗಬೇಕು. ಕನ್ನಡಿಗರು ಕಟ್ಟಿದ ಬ್ಯಾಂಕಿಗೆ. ಸರ್, ಇವರಿಗೆ ಭಯ ಉಂಟಾಯ್ತಲ್ಲ 200 ಸೀಟ್ ಮೇಲೆ ಬರಲ್ಲ ಅನ್ನೋದು. ಆದ್ರಿಂದ ಇವರು ಮೈತ್ರಿಗೆ ದುಂಬಾಲ್ ಬಿದ್ರು. ದೇಶ ರಕ್ಷಣೆ ಅಂದ್ಬಿಟ್ಟು ನೀವು ಮಾತ್ರ ದೇಶ ರಕ್ಷಣೆ. 1971ರಲ್ಲಿ ಇಂದಿರಾ ಗಾಂಧಿ ಅವರು ಪಾಕ್ ವಿರುದ್ಧ ಯುದ್ಧ ಮಾಡಿದ್ರಲ್ಲ, ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ಯಾವ್ದಾದ್ರು ಆ ಕಾರಣ ಹಿಡ್ಕೊಂಡು ಬಂದ್ಬಿಡ್ತೀನಿ. ಹೆಣ್ಮಕ್ಳು ಉಚಿತವಾಗಿ ತಿರ್ಗಾಡ್ಲಿ ಬಿಡಿ ಸರ್, ಪಾಪ ಸಂತೋಷವಾಗಿ ದೇವಸ್ಥಾನಗಳು, ತಾಯಿ ಮನೆ, ತಂಗಿ ಮನೆ, ಅಕ್ಕನ ಮನೆ ತಿರ್ಗಾಡ್ಕ ಬರಲಿ. ಆ ಒಂದು ಮುಕ್ತ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಬಡತನ ಇದೆ. 2,000 ರೂಪಾಯಿ ಹಣ ಕೊಡ್ತಾ ಇದ್ದಾರೆ ಪ್ರತಿ ತಾಯಂದಿರಿಗೆ. ಅವ್ರು ಬಿಜೆಪಿಯವರು, ಇವ್ರು ಕಾಂಗ್ರೆಸ್ನವರು, ಅವ್ರು ದಳದವರು, ಅವ್ರು ಕಮ್ಯುನಿಸ್ಟ್ನವರು ಅಂತ ಬೈಫರ್ಕೇಶನ್ ಇಲ್ಲ. ಪಾಪ ಅವ್ರಿಗೆ 28 ಜನ ಕುಟುಂಬ ಸದಸ್ಯರೇ ಸಿಕ್ಬಿಟ್ಟಿದ್ರೆ ಅಷ್ಟನ್ನು ಕ್ಯಾಂಡಿಡೇಟ್ ಹಾಕೋರು. 224 ಮಕ್ಕಳು ಏನಾದ್ರು ಮರಿ ಮಕ್ಕಳು ಹುಟ್ಬಿಟ್ಟಿದ್ರೆ ಅಷ್ಟನ್ನು ಕುಟುಂಬದಾಗ ಹಾಕಿಬಿಡ್ರಿ. ನಮಸ್ತೆ. ಈ ದಿನ ತಾವು ಭೀಮ ವಿಜಯ ಡಿಜಿಟಲ್ ಚಾನಲ್ಗೆ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಿಮಗೆ ನಾನು ಸ್ವಾಗತ ಮಾಡ್ತಾ ಒಂದು ಸಣ್ಣ ಕಿರುಪರಿಚಯನ ತಾವು ಮಾಡ್ಕೊಡ್ಬೇಕು ಅಂತ ನಿಮ್ಮನ್ನು ಕೇಳುತ್ತೇನೆ. ಸರ್, ನಾನು ಸಕಲೇಶಪುರ ತಾಲೂಕು ಬಾಗೆ ಗ್ರಾಮದಲ್ಲಿ ಜನಿಸಿದೆ. ನನ್ನ ವಿದ್ಯಾಭ್ಯಾಸ ಸ್ಥಳೀಯವಾಗಿ ಆಯಿತು. 1975ರಲ್ಲಿ ಸಕಲೇಶಪುರ PU ಕಾಲೇಜಲ್ಲಿ ಓದಬೇಕಾದ್ರೆ ತುರ್ತು ಪರಿಸ್ಥಿತಿ ಘೋಷಣೆ ಆಗಿದೆ. ಆಗ ವಿದ್ಯಾರ್ಥಿಗಳೇ ಶಾಲಾ ಕಾಲೇಜು ತೊರೆದು ಹೊರಗೆ ಬನ್ನಿ ಅಂತ JP ಕರೆ ಕೊಟ್ಟರು. ಆವಾಗ ನಾವು ಆ ಚಳವಳಿನಲ್ಲಿ ಧುಮುಕಿದ್ವಿ. ಈ ದೇಶಕ್ಕೆ ತುರ್ತು ಪರಿಸ್ಥಿತಿ ಹೇರಿರ್ತಕ್ಕಂಥ ತಪ್ಪು ಅಂತೇಳಿ ಒಂದು ಚಳವಳಿ ಮಾಡಿದ್ವಿ. ಆ ಮೂಲಕ ನಮಗೆ ರಾಜಕೀಯ ಸೆಳೆತ ಉಂಟಾಯಿತು. ಆನಂತರ 77ನೇ ಇಸ್ವಿನಲ್ಲಿ ಜನತಾ ಪಾರ್ಟಿ ರಚನೆ ಆದಾಗ ಆ ಪಕ್ಷದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಅವತ್ತಿನ ಅಭ್ಯರ್ಥಿ S. ನಂಜೇಶ್ ಗೌಡರು ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಹೊರಹೊಮ್ಮಿದ್ರು. ಅವ್ರ ಪರವಾಗಿ ಕೆಲಸ ಮಾಡಿದ್ವಿ. ಆಮೇಲೆ ಹೀಗೆ ರಾಜಕೀಯದ ನಂಟು ಬೆಳೀತಾ ಹೋಯಿತು. ಮಧ್ಯೆ ಒಂದು ಸರ್ತಿ 1981ರಲ್ಲಿ ತಾಲೂಕು ಅಭಿವೃದ್ಧಿ ಮಂಡಳಿ ಉಪಚುನಾವಣೆಯಲ್ಲಿ ಬೆಳಗೋಡು ಕ್ಷೇತ್ರದಿಂದ ನಾನು ಅತ್ಯಂತ ಹೆಚ್ಚು ಬಹುಮತಗಳಿಂದ ಆಯ್ಕೆಯಾದೆ ಸ್ವತಂತ್ರವಾಗಿ. ಅವತ್ತು ಕಾರಣ ನಮ್ಮ ಪಾರ್ಟಿ ಅವತ್ತು ಕ್ಯಾಂಡಿಡೇಟ್ ಹಾಕೋ ಸ್ಥಿತಿನಲ್ಲಿ ಇರಲಿಲ್ಲ. ಆಯಿತು. ಇದಾದಮೇಲೆ ನಾವು ರಾಜಕಾರಣ ಮಾಡೋದಕ್ಕೆ ಒಂದು ರಾಜಕೀಯ ಪಕ್ಷದ ಅವಶ್ಯಕತೆ ಇದೆ ಅನ್ನೋದನ್ನು ಮನಗಂಡು ನಾನು BJP ಪಾರ್ಟಿಯನ್ನು ಸೇರಿದೆ. ಅಲ್ಲಿಂದ ಹಲವಾರು ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಹಲವಾರು ಹುದ್ದೆಗಳನ್ನು ಅನುಭವಿಸ್ಕೊಂಡು BJPನಲ್ಲಿ 2 ಬಾರಿ ರಾಜ್ಯ ಪರಿಷತ್ ಸದಸ್ಯನಾಗಿ 2 ಬಾರಿ ರಾಷ್ಟ್ರೀಯ ಪರಿಷತ್ ಸದಸ್ಯನಾಗಿ ಕೆಲಸ ಮಾಡಿದ್ದೆ. 2014ರಿಂದ 2021 ಅಮಿತ್ ಶಾ ಅವರ ಅಧ್ಯಕ್ಷರಿದ್ದ ಕಾಲದಲ್ಲಿ. ಈಗ ನನ್ನ ಪ್ರಶ್ನೆ ಏನು ಅಂದರೆ, BJP ಪಾರ್ಟಿ ನಾವೆಲ್ಲ ಏನು ಪ್ರಜಾಸತ್ತಾತ್ಮಕ ನಿಲುವಿನಲ್ಲಿ ಹೋರಾಡಬೇಕು, ಸರ್ವಾಧಿಕಾರಿ ಧೋರಣೆ ಹೋಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಹೋರಾಡಿದ್ವೋ, ಇವತ್ತು BJP ಪಾರ್ಟಿ ಆ ಅಸ್ತಿತ್ವವನ್ನು ಉಳಿಸ್ಕೊಂಡಿಲ್ಲ. ಒಂದು ಅನುವಂಶೀಯ ಆಡಳಿತ. BJP ಮೂಲ ಉದ್ದೇಶ ಇದ್ದಿದ್ದೇ ಅನುವಂಶೀಯ ಆಡಳಿತ ತಡೆ ಹಾಕಬೇಕು ಅಂತ. ಆದರೆ ಇಲ್ಲೂ ಕೂಡ ಅಪ್ಪ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಆಡಳಿತಗಳು ಜಾಸ್ತಿ ಆಗಿದೆ. ಈಗ ಆಡಳಿತದಲ್ಲಿ ಕೂಡ ಒಂದು ಹಿಡನ್ ಅಜೆಂಡಾವನ್ನು 2019ರಲ್ಲಿ ಏನು ಮೋದಿಯವರು 2ನೇ ಬಾರಿ ಪ್ರಧಾನಮಂತ್ರಿಗಳಿಗೆ ಆಯ್ಕೆ ಆದಮೇಲೆ ಅವ್ರು ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್. ಆದರೆ ಅವ್ರದೇ ಸಂಪುಟದಲ್ಲಿ ಕರ್ನಾಟಕದಿಂದ ಅವತ್ತು 25 ಪಾರ್ಲಿಮೆಂಟ್ ಸದಸ್ಯರನ್ನು ನಾವು ಕೊಟ್ಟಿದ್ವಿ. ಕರ್ನಾಟಕದಿಂದ 25 ಪಾರ್ಲಿಮೆಂಟ್ ಸದಸ್ಯರಲ್ಲಿ 9 ಜನ ವೀರಶೈವ ಲಿಂಗಾಯತ್ ಸಮಾಜದವರು, 4 ಜನ ಒಕ್ಕಲಿಗರು, 7 ಜನ ದಲಿತರು, 2 ಹಿಂದುಳಿದ ವರ್ಗದವರು, 3 ಜನ ಬ್ರಾಹ್ಮಣರು ಆಯ್ಕೆ. ನೀವು ಅದರಲ್ಲೂ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಮತ್ತು K. ರಾಜೀವ್ ಚಂದ್ರಶೇಖರ್ ಅವ್ರಿಗೆ, ನಿರ್ಮಲಾ ಸೀತಾರಾಮನ್ 2 ಬಾರಿ ರಾಜ್ಯಸಭಾ ಸ್ಥಾನ ಕೊಟ್ಟು ಕೇಂದ್ರದಲ್ಲಿ ಒಂದು ಅತ್ಯುನ್ನತ ಹುದ್ದೆ ಕೊಟ್ರಿ. ಹಾಗೇನೆ ರಾಜೀವ್ ಚಂದ್ರಶೇಖರ್ ಕೇರಳದವರು, ಅವ್ರಿಗೂ ಕೊಟ್ರಿ. ಒಬ್ಬ ಲಿಂಗಾಯತ್ನಿಗೆ 9 ಜನರಲ್ಲಿ ಒಬ್ಬ ಲಿಂಗಾಯತ್ನಿಗೂ ಕೂಡ ಕ್ಯಾಬಿನೆಟಲ್ಲಿ ಕೂರಷ್ಟು ಯೋಗ್ಯತೆ ಇರಲಿಲ್ವಾ? ಯಾವ ಕಾರಣಕ್ಕೆ ಕೊಡಲಿಲ್ಲ? ಒಬ್ಬ ಒಕ್ಕಲಿಗರು ಕ್ಯಾಬಿನೆಟ್ ಕೊಡಲಿಲ್ವಲ್ಲ, ಯಾಕೆ?
ಒಬ್ಬ ಹಿಂದುಳಿದ ವರ್ಗದವನಿಗೂ ಕ್ಯಾಬಿನೆಟ್ ರ್ಯಾಂಕ್ ಕೊಡಲಿಲ್ವಲ್ಲ ಯಾಕೆ? ಒಬ್ಬ ದಲಿತನಿಗೂ ಕ್ಯಾಬಿನೆಟ್ ರ್ಯಾಂಕ್ ಕೊಡಲಿಲ್ವಲ್ಲ ಯಾಕೆ? ನೀವು ಕೊಟ್ಟಿದ್ದಾಗೆ. ಹಾಗಾದ್ರೆ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಎಲ್ಲಿ ನಿಮ್ದು ನ್ಯಾಯ? ನಿಮಗೆ ಈ ವರ್ಗದವ್ರು ಯಾರಿಗೂ ಕ್ಯಾಬಿನೆಟಲ್ಲಿ ಕೂರಷ್ಟು ಯೋಗ್ಯತೆ ಇಲ್ಲ, ನಮಗೆ ನಾಗ್ಪುರದಿಂದ ಡೈರೆಕ್ಷನ್ ಬರುತ್ತೆ, ಅವ್ರನ್ನೇ ಮಾತ್ರ ನಾವು ಕ್ಯಾಬಿನೆಟ್ ತಗೊಳ್ಳುವಂತಕ್ಕಂಥ ಧೋರಣೆ ತಾಳಿದ್ದು ನಮಗೆ ಭಾಳ ನೋವುಂಟಾಯಿತು. ನಾಟ್ ಓನ್ಲಿ ದಟ್, ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಈ 25 MP ಬಿ ಜೆ ಪಿಯಿಂದ ಆಯ್ಕೆ ಆದಂಥರು ಬಾಯಿ ಬಿಡಲೇ ಇಲ್ಲ. ಲೋಕಸಭೆಯಲ್ಲಿ 5 ವರ್ಷಗಳ ಕಾಲ ಮೌನ ಮುನಿಗಳಾಗಿದ್ದರು. ಆ ಕಾರಣಕ್ಕಾಗಿ ಸುಮಾರು 10 ಜನರಿಗೆ ಪುನಃ ಸೀಟ್ ಕೊಡೋಕ್ಕಾಗಲಿಲ್ಲ. ಯಾಕೆಂದರೆ ಜನರ ಬಳಿ ಹೋದರೆ ಉತ್ತರ ಇಲ್ಲ ಅವ್ರ ಹತ್ರ. 25 ಜನನೂ ನಿಷ್ಕ್ರಿಯ. ಕಾರಣ ಏನು ಅಂದರೆ ಅಮಿತ್ ಶಾ ಮೋದಿ ಅವ್ರಿಗೆ ಅವ್ರ ಬಗ್ಗೆ ಭಯ. ಅಯ್ಯೋ ನಾಳೆ ನಮಗೇನು ಸೀಟು ಸಿಗುತ್ತೋ ಇಲ್ವೋ, ಈ ಥರದ ಒಂದು ವಾತಾವರಣದಲ್ಲಿ ಅವ್ರು ಬೆಳೆದು ಆಯಿತು. ಇವತ್ತು ಶ್ರೀಮಾನ್ BS ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರು, ಮತ್ತು ಸದಾನಂದ ಗೌಡರು, SR ಬೊಮ್ಮಾಯಿಯವರು, ಇವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳಾಗಿದ್ದರು. ನಂದೊಂದು ಪ್ರಶ್ನೆ, ಅಲ್ಲಿ ನಾನು ಸಕ್ರಿಯವಾಗಿ ಓಡಾಡ್ತಿದ್ದಾಗ ನಾನು ಗಮನಿಸಿದ್ದೇನು ಅಂದರೆ, ವಿಧಾನಸೌಧ, ವಿಕಾಸಸೌಧ ಮತ್ತು MS ಬಿಲ್ಡಿಂಗ್ಗಳು ಈ ಮುಖ್ಯಮಂತ್ರಿಗಳು BJP ಮುಖ್ಯಮಂತ್ರಿಗಳಿದ್ದ ಕಾಲದಲ್ಲಿ ಎಲ್ಲವೂ ಚಾಮರಾಜಪೇಟೆಯ ಒಂದು ಗೃಹಕ್ಕೆ ಹೋಗಿ ಸೇರಿತು. ನಿರ್ಣಯಗಳು ಅಲ್ಲಾಗ್ತಿದ್ದು, MLAಗಳು ಇಲ್ಲಿ. ಈಗ ನಮ್ಮದು ಮುಖ್ಯ ಗುರಿ ಏನಾಗಿದೆ ಅಂದರೆ, ಇವ್ರು ಹಿಂಗೆ ಬಿಟ್ಟರೆ ಸರಿಯಾಗಲ್ಲ ಅಂಥೇಳಿ ಈಗ 2014ರಿಂದ ಭಾರತ ದೇಶದ ಸಂಸತ್ತು, ಭಾರತದ ರಾಜ್ಯಸಭೆ, ಲೋಕಸಭೆ ಮತ್ತು ಕೇಂದ್ರ ಸರ್ಕಾರದ ಸಚಿವಾಲಯಗಳು ಎಲ್ಲವೂ ದಿಲ್ಲಿಲಿಲ್ಲ. ದಿಲ್ಲಿಲಿ ನಾಮಕಾವಸ್ಥೆ ಕಚೇರಿಗಳಿದೆಯೇ ಹೊರತು ಎಲ್ಲ ಆದೇಶಗಳು ಅಲ್ಲಿಂದ ಆಗಬೇಕು, ನಾಗ್ಪುರದಿಂದ. ನಿಷ್ಠೆಯಿಂದ ದುಡಿದಂಥ ಕಾರ್ಯಕರ್ತರನ್ನ ಮೂಲೆ ಗುಂಪು ಮಾಡಲಾಗಿದೆ BJPಲಿ. ಮತ್ತು ಇವರು ಮೈತ್ರಿ ಕರ್ನಾಟಕದಲ್ಲಿ 26 ಸುಮಲತಾ ಅವರು ಸೇರಿದಂಗೆ ನಮ್ಗೆ 26 ಜನ MP ಗಳಿದ್ರು. ನಾವು ಇವ್ರ ಜೊತೆ ಮೈತ್ರಿ ಅಗತ್ಯ ಇರಲಿಲ್ಲ. ಇವ್ರಿಗೆ 3 ಸೀಟ್ ಬಿಟ್ಕೊಟ್ವಿ. ನಮ್ಗೆ ಉಳಿದಿದ್ದೆಷ್ಟು? 23. ಆ ಸುಮಲತಾ ಸ್ವತಂತ್ರವಾಗಿ ಗೆದ್ದು, ತನ್ನ ಶಕ್ತಿ ಸಾಮರ್ಥ್ಯದಿಂದ ಗೆದ್ದು, ಆ ಅಮ್ಮ ನಮಗೆ ಸಪೋರ್ಟ್ ಕೊಟ್ಟರೆ ಅವಳು ಕಣ್ಣೀರು ಹಾಕಿಸಿ ಮನೆಗೆ ಕಳಿಸಿದೆ. ಅಲ್ಲೊಬ್ಬ ಮುನಿಸ್ವಾಮಿ ಅಂತ ದಲಿತ ಯುವಕ ಗೆದ್ದಿದ್ದ ಕೋಲಾರದಲ್ಲಿ, ಅವನಿಗೆ ಟಿಕೆಟ್ ಇಲ್ಲ. ದೇವೇಗೌಡರಿಗೆ 3 ಸೀಟ್ ಕೊಟ್ಟರೆ 3 ಸೀಟ್ನೂ ಅವರು ಅನುವಂಶೀಯ ಆಡಳಿತಕ್ಕೆ ಮೊದಲನೇ ಹೆಸರೇ ದೇವೇಗೌಡರು. ಒಂದು ಮಗನಿಗೆ ಕೊಟ್ಟರು, ಇನ್ನೊಂದು ಮೊಮ್ಮಗನಿಗೆ ಕೊಟ್ಟರು, ಇನ್ನೊಬ್ಬ ಬಳಿನ BJP ಒಳಗೆ ತುರುಗಿಸಿದ್ರು. ಅದು ಕೋಲಾರ ಏನಾದ್ರು SC ಸೀಟ್ ಆಗದೆ ಇದ್ರೆ ಅಲ್ಲಿಗೂ ಕೂಡ ಒಬ್ಬ ಕುಟುಂಬ ಸದಸ್ಯನ ಹಾಕೊಳ್ತಾ ಇದ್ರು. ಇಂಥ ಪರಿಸ್ಥಿತಿನಲ್ಲಿ BJPನ ಈ ಸ್ಥಿತಿಗೆ ತಗೊಂಡೋದ್ರಲ್ಲ ನಮ್ಮ ನಾಯಕರು. ಹೋರಾಟ ಮಾಡಿದಂಥವ್ರಿಗೆ ಅವಕಾಶನೇ ಇಲ್ವಾ? ಪಾರ್ಟಿ ಕಟ್ಟಿದವ್ರಿಗೆ ಅವಕಾಶ ಇಲ್ವಾ? ಈಶ್ವರಪ್ಪನವರು ತ್ಯಾಗ ಮಾಡಿದ್ರು, ಸೈಕಲ್ನಲ್ಲಿ ತಿರುಗಿ ಪಾರ್ಟಿ ಕಟ್ಟಿದ್ರು, ಅವರಿಗಿಲ್ಲ ಅವಕಾಶ. ಸದಾನಂದ ಗೌಡರು ಅವ್ರಿಗಿಲ್ಲ, CT ರವಿಗಿಲ್ಲ. ಈ ಥರ ಎಲ್ಲರನ್ನು ಮೂಲೆ ಗುಂಪು ಮಾಡಿ ಕೇವಲ ಅಪ್ಪ ಮಕ್ಕಳಿಬ್ರು ಅನುವಂಶ ಆಡಳಿತ ವಿರೋಧ ಮಾಡ್ತಕ್ಕಂಥವ್ರು ಇವತ್ತು ಯಡಿಯೂರಪ್ಪ ಕೇಂದ್ರ ಸಂಸದೀಯ ಮಂಡಳಿ ಸದಸ್ಯ ಆಗಬೇಕಂತೆ. ಅವ್ರ ಮಗ ಪಾರ್ಲಿಮೆಂಟ್ ಸದಸ್ಯ ಆಗಬೇಕು, ಇನ್ನೊಬ್ಬ ಮಗ ರಾಜ್ಯ ಅಧ್ಯಕ್ಷನೂ ಆಗಬೇಕು, ಶಾಸಕನೂ ಆಗಬೇಕು. ಬೇರೆ ಕಾರ್ಯಕರ್ತರಿಗೆ ಅವಕಾಶ ಇಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಅವರ ತಂಗಿ ಮಗನಿಗೊಬ್ಬನಿಗೆ ಅವನಿಗೆ ಪಕ್ಷಕ್ಕೆ ಕೆಲಸನೇ ಮಾಡಿಲ್ಲ, ಅವನಿಗೆ ತಗೊಂಡೋಗಿ ವಿಧಾನಸೌಧ 3ನೇ ಮಾಡಿನಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿ ನೇಮಕ ಮಾಡಿ ಕ್ಯಾಬಿನೆಟ್ ದರ್ಜೆ ಕೊಟ್ಟರು. ಇನ್ನೊಬ್ಬನಿಗೆ KMF ಡೈರೆಕ್ಟರ್ ಕೊಟ್ಟರು. ಎಲ್ಲ ನೇಮಕಾತಿಗಳಲ್ಲಿ ಕೇಂದ್ರ ಸರ್ಕಾರದ ನೇಮಕಾತಿಗಳಿರ್ಬೋದು ಅಥವಾ ರಾಜ್ಯದ ನೇಮಕಾತಿಗಳಿರ್ಬೋದು, ಎಲ್ಲದರಲ್ಲೂ ಹಣದ ಹೊಳೆ ಹರಿದಿದೆ. 40% ಕಮಿಷನ್, ಯಾವ ಅನುಮಾನವೂ ಇಲ್ಲ. ಎಲ್ಲ ಹುದ್ದೆಗಳನ್ನು ಕೂಡ ಬಿಕ್ರಿ ಮಾಡಿದ್ದಾರೆ ಇವರು. ಕಾರ್ಯಕರ್ತರಿಗೆ ತುಂಬ ನೋವುಂಟು ಮಾಡಿದ್ದಾರೆ, ದುಡ್ದಂಥ ಕಾರ್ಯಕರ್ತರಿಗೆ. ಇವತ್ತು ಯಡಿಯೂರಪ್ಪನವ್ರದ್ದು ಒಂದು ಕುಟುಂಬ, ಈಗ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿನೂ ಆಗಬೇಕು, ತಮ್ಮ MLC ಆಗಬೇಕು, ಮಗ ಪ್ರತಾಪ್ ಶೆಟ್ಟರ್, ಪ್ರದೀಪ್ ಶೆಟ್ಟರ್, ಸಂಕಲ್ಪ ಶೆಟ್ಟರ್, ಅವನು ಆಲ್ ಇಂಡಿಯಾ ಯುವ ಅಧ್ಯಕ್ಷ ಆಗಬೇಕು, ಯುವ ಸಬಲೀಕರಣದಲ್ಲಿ ಒಂದು ಸದಸ್ಯ ಆಗಬೇಕು. ಏನು ನಡೀತಾ ಇದೆ ಇಲ್ಲಿ? ಕುಟುಂಬ ರಾಜಕಾರಣ. ಇದನ್ನು ವಿರೋಧಿಸಿ ನಾನು ಈ ಚುನಾವಣೆಯಲ್ಲಿ, ಅದರಲ್ಲೂ ಹಾಸನ ಜಿಲ್ಲೆಯಲ್ಲಿ ನಾವು ಈ ಅನುವಂಶೀಯ ಆಡಳಿತಕ್ಕೆ ವಿರೋಧವಾಗಿ
ಆಯ್ತಪ್ಪ ದೇವೇಗೌಡರು ನಾವೆಲ್ಲ ಒಟ್ಟಿಗೆ ಹೋರಾಟ ಮಾಡಿದವರು 77ನೇ ಇಸ್ವಿನಲ್ಲಿ. ಜನತಾ ಪಾರ್ಟಿಯಲ್ಲಿ ನಂಜೇಶ್ ಗೌಡರು ಗೆಲ್ಲಿಸ್ಬೇಕಾದ್ರೆ ಮನೆ ಮನೆ ಹಳ್ಳಿ ಹಳ್ಳಿ ತಿರುಗಿದ್ದೀವಿ. ಅವತ್ತಿನ ಒಂದು ಅನುವಂಶೀಯ ಆಡಳಿತದ ಚಿಂತನೆ ದೇವೇಗೌಡರಲ್ಲಿಲ್ಲ. ದೇವೇಗೌಡರ ವಿರೋಧ ಮಾಡ್ತಾ ಇದ್ರು. ಇಂದಿರಾ ಗಾಂಧಿ, ನೆಹರು, ರಾಜೀವ್ ಗಾಂಧಿ, ಏನಿದು ಕುಟುಂಬದ ಆಡಳಿತ ಅಂತ. ಈಗ ಅವ್ರ ಕುಟುಂಬದ ಲೆಕ್ಕ ಹಾಕಿ ಯಾರ್ಯಾರಿದ್ದಾರೆ ಅಂತ. ಇಂಥ ಹಲವಾರು ಧೋರಣೆಗಳು ನಮಗೆ ಬಹಳ ನೋವನ್ನು ಉಂಟು ಮಾಡಿದ್ರಿಂದ ನಾವು ಈ ಚುನಾವಣೆಯಲ್ಲಿ ಈ ಮೈತ್ರಿ ಅಭ್ಯರ್ಥಿಯನ್ನು ವಿರೋಧ ಮಾಡ್ತೀವಿ. ಹಾಗೆ ಇವತ್ತು ನೀವೇನು ಮಾಡಕ್ಕೆ ಹೊರಟಿದ್ದೀರಿ ಕೇಂದ್ರ ಸರ್ಕಾರ, ನಾನು ಕೇಳ್ತೀನಿ, ಇಡೀ ದೇಶನ ಗುಜರಾತ್ಮಯ ಮಾಡಕ್ಕೆ ಹೊರಟಿದ್ದೀರಾ? ಭಾರತ ದೇಶದ ಪ್ರಧಾನಮಂತ್ರಿ ಗುಜರಾತು, ಗೃಹ ಮಂತ್ರಿ ಗುಜರಾತು, CBI ಚೀಫ್ ಗುಜರಾತು, ಎಲ್ಲ ಇನ್ವೆಸ್ಟಿಗೇಷನ್ಗಳು. ನಿಮ್ಮ ಪಾರ್ಟಿ ಬಂದ್ಬಿಟ್ಟು ಯಾವ ಇನ್ವೆಸ್ಟಿಗೇಷನ್ ಇಲ್ಲ. ED, ID, CBI ಯಾವುದೂ ಇಲ್ಲ. ಅವರೆಲ್ಲ ಪವಿತ್ರ ಆಗ್ಬಿಡ್ತಾರೆ ನಿಮ್ಮ ಪಾರ್ಟಿ ಬಗ್ಗೆ. ಏನು ನಿಮ್ಮ ಈ ಒಂದು ದುರಾಡಳಿತ, ಇದಕ್ಕೆ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿಕೋನ ಇಟ್ಕೊಂಡು ಬಂದಿದ್ದೀವಿ ಸರ್. ಕರ್ನಾಟಕ ಸರ್ಕಾರದವರು 5 kg ಅಕ್ಕಿಗೆ ನಾವು ದುಡ್ಡು ಕೊಡ್ತೀವಪ್ಪ ಅಂತ ಹೇಳಿದಾಗ ಒಪ್ಕೊಳ್ತಾರೆ. ಕೇಂದ್ರದವರು ದುಡ್ಡು ಕಟ್ಟಕ್ಕೆ ರೆಡಿಯಾದಾಗ ಅಕ್ಕಿ ನಮ್ಮಲ್ಲಿಲ್ಲ ಅಂತ. ಅಕ್ಕಿಗಳು ಗೋಡನ್ಗಳಲ್ಲಿ ಹುಳ ಬಿದ್ದು ಹೋಗ್ತಾ ಇದ್ದಾವೆ. ಬಡವರು ಚಿನ್ನಕ್ಕೆ ಅನ್ನ ಮಾತ್ರ ಕೊಡಕ್ಕೆ ರೆಡಿಯಿಲ್ಲ ಇವರು. P. ಚಿದಂಬರಂ ಕೇಂದ್ರದ ಹಣಕಾಸು ಮಂತ್ರಿ ಆಗಿದ್ದಾಗ 75,000 ಕೋಟಿ ರೈತರ ಸಾಲವನ್ನು ಮನ್ನಾ ಮಾಡಿ. ನೀವು 1 ರೂಪಾಯಿ ಮಾಡಲಿಲ್ಲ. ಯಾಕೆ? ರೈತರು ಕಂಡ್ರೆ ನಿಮ್ಗೆ ಆಗಲ್ವಾ? 700 ಜನ ರೈತರ ಮಾರಣ ಹೋಮ ಆಯಿತು ದಿಲ್ಲಿನಲ್ಲಿ. 1 ವರ್ಷಗಳ ಕಾಲ ರೈತರು ಚಳವಳಿ ಮಾಡಿದ್ರು. 700 ಕುಟುಂಬಗಳು ಬಲಿಯಾದವು. ಆಮೇಲೆ ಏನು ಮಾಡಿದ್ರಿ? ಕೃಷಿ ಕಾಯ್ದೆನ ನೀವು ವಾಪಸ್ ತಗೊಂಡ್ರಿ. ಮೊದಲೇ ತಗೊಂಡಿದ್ರ 700 ಕುಟುಂಬ ಬದುಕ್ತಿರ್ಲಿಲ್ವಾ? ಏನು ನಿಮ್ಮ ಉದ್ದೇಶ ಏನು? ಇದನ್ನೆಲ್ಲ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಕಾಲ ಇಲ್ಲಿ ಬಂದಿದೆ. ಅದಕ್ಕೋಸ್ಕರ ನಾನು ತಮ್ಮ ಮುಂದೆ ಬಂದಿದ್ದೆ. 1 ನಿಮಿಷ ಸರ್. ಈಗ ಹಾಸನ ಲೋಕಸಭಾ ಚುನಾವಣೆ ಸಂಬಂಧಿಸಿದಂತೆ ಈಗ ನಿಮ್ಮ ನಿಲುವು ಏನು ಸರ್? ನೀವೇನ್ ಮಾಡಬೇಕು ಅಂತ ಇದ್ದೀರಾ? ನೀವು ರಾಜ್ಯಸಭೆಗೆ ಕನ್ನಡಿಗರನ್ನ ಆಯ್ಕೆ ಮಾಡಲಿಲ್ಲ. ವೆಂಕಯ್ಯ ನಾಯ್ಡುಗೆ 3 ಬಾರಿ ಅವಕಾಶ ಕೊಟ್ರಿ, ನಿರ್ಮಲಾ ಸೀತಾರಾಮನ್ಗೆ 2 ಬಾರಿ ಅವಕಾಶ ಕೊಟ್ರಿ, ರಾಜೀವ್ ಚಂದ್ರಶೇಖರ್ 1 ಬಾರಿ ಕೊಟ್ರಿ, ಹೇಮಾ ಮಾಲಿನಿಗೆ 1 ಬಾರಿ ಕೊಟ್ರಿ, ಲೇಹರ್ ಸಿಂಗಿಗೆ ಕೊಟ್ಟಿದ್ದೀರಿ. ಗುಜರಾತ್ನೇ ಆಗ್ಬೇಕು ನಿಮಗೆ. ಕರ್ನಾಟಕ ರಾಜ್ಯಸಭಾ ಮೆಂಬರ್ ಆಗೋನು ಗುಜರಾತ್ ಆಗ್ಬೇಕು ನಿಮಗೆ. ಬ್ಯಾಂಕ್ ಚೇರ್ಮನ್ಗಳು ಗುಜರಾತ್ನಲ್ಲಿ ಆಗಬೇಕು, ಕನ್ನಡಿಗರು ಕಟ್ಟಿದ ಬ್ಯಾಂಕಿಗೆ. ಲಾಸ್ಟ್ ಟೈಮು ಕನ್ನಡ ನಾಡಿನ BJP ಉಪಾಧ್ಯಕ್ಷ ಒಬ್ಬ ನಿರ್ಮಲ್ ಕುಮಾರ್ ಸುರಾನಾ ಅಂತ ಇದ್ರು, ಅವರು ಗುಜರಾತ್. ಕನ್ನಡಿಗರು ಇರಲಿಲ್ವಾ ನಿಮಗೆ? ಇಂಥ ಹಲವಾರು ಪ್ರಶ್ನೆಗಳನ್ನ ಇಟ್ಕೊಂಡು ನಾವು ಈಗ ಹೊರಟಿದ್ದೀವಿ. ಈಗ ಹೇಳಿ ಸರ್ ತಮ್ಮ ಪ್ರಶ್ನೆ. ಸರ್, ಈ ಬಾರಿ ಹಾಸನ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಪಾತ್ರ ಏನು? ನಮ್ಮ ಪಾತ್ರ, ನಾವು ಈ ಅನುವಂಶೀಯ ಆಡಳಿತವನ್ನು ವಿರೋಧಿಸ್ತೀವಿ. ನಾವು ಬೆಂಬಲಿಸೋದಕ್ಕೆ ಸಾಧ್ಯವೇ ಇಲ್ಲ. ಬಹುಶಃ ಇಡೀ BJP ಟೀಮೇ ಬಹುಶಃ ಬಹಳ ಜನ ಕಾರ್ಯಕರ್ತರು, ದೊಡ್ಡ ದೊಡ್ಡ ನಾಯಕರುಗಳು ಒಂದಾಗಿರ್ಬೋದು, ಅದು ಬೇರೆ ವಿಷಯ. ಆದರೆ ಸಾಮಾನ್ಯ ಕಾರ್ಯಕರ್ತರಿಗೆ ಯಾರಿಗೂ ಈ ಒಂದು ಮೈತ್ರಿ ವಿಚಾರ ಇಷ್ಟ ಇಲ್ಲ. ಕಾರಣ ಅಷ್ಟೇ, ಇವರಿಗೆ ಒಂದು ವರದಿ ಬರ್ತದೆ ಕೇಂದ್ರಕ್ಕೆ, ನೀವು 200 ಸೀಟು ದಾಟಲ್ಲ, ಕನಿಷ್ಠ ಎಷ್ಟು ಬೇಕು? 272 ಬೇಕು. ಆದ್ದರಿಂದ ಆ ವರದಿ ಇಟ್ಕೊಂಡು ಇವ್ರು ಏನು ಮಾಡಿದ್ರು, ಸಣ್ಣ ಸಣ್ಣ ಪುಡಿ ಪಾರ್ಟಿಗಳನ್ನೆಲ್ಲ ಸೇರಿಸ್ಕೊಂಡು ನಾವು ಒಂದೊಂದು ಸೀಟು ತಗೊಂಡು ಹೋಗ್ಬಿಡೋಣ ಅಂತ ಹೇಳಿ ಹೊರಟಿದ್ದಾರೆ. ನಮಗೆ 370, 420 ಏನು ತಿಳ್ಕೊಂಡ್ಬಿಟ್ಟಿದ್ದೀರಿ ನೀವು? ಬೇರೆ ವಿರೋಧ ಪಕ್ಷಗಳೇ ಇಲ್ಲ ಅಂತಲ್ಲ. ನಾವು ಈ ಕ್ಷೇತ್ರದ ಮಟ್ಟಿಗೆ ಅಂತೂ ನಾವು ಹಲವಾರು ಜನ ಸಮಾನ ಮನಸ್ಕರು ಕೂತು ಯೋಚನೆ ಮಾಡ್ತೀವಿ. ನಾವು ಒಂದು ಸ್ಪಷ್ಟ ನಿರ್ಧಾರ ತಗೊಳ್ತೀವಿ. ರಾಜಕೀಯವಾಗಿ ಸುಮ್ಮನೆ ಕೂರೋದಕ್ಕೆ ಸಾಧ್ಯ ಇಲ್ಲ. ನಮ್ಮದು ನಿಲುವನ್ನು ನಾನು ಮುಂದೆ ನಿಮಗೆ ಸ್ಪಷ್ಟಪಡಿಸ್ತೀನಿ. ಈ ಹಾಸನ ಜಿಲ್ಲೆಯ BJP ಇದೆಯಲ್ಲ, ಅದು ವೀರಶೈವ ಲಿಂಗಾಯತರಿಗೆ ಏನು ಪ್ರಾಮುಖ್ಯತೆ ಕೊಟ್ಟಿಲ್ಲ ಸರ್? ವೀರಶೈವ ಲಿಂಗಾಯತರಿಗೆ ಕೊಡಲೇ ಇಲ್ವಲ್ಲ ಕ್ಯಾಬಿನೆಟ್ಟು. ನೀವು ಸೆಂಟ್ರಲಲ್ಲಿ ಯಡಿಯೂರಪ್ಪನವ್ರ ಮಗನೇ ಇದ್ರು, ರಾಘವೇಂದ್ರ ಅವರಿದ್ರು, ಶಿವಕುಮಾರ್ ಉದಾಸಿ ಇದ್ರು. ಜಿಲ್ಲೆಗಿರಲಿ, ಲಿಂಗಾಯತರಿಗೂ ಇಲ್ಲ, ಒಕ್ಕಲಿಗರಿಗೂ ಇಲ್ಲ, ಹಿಂದುಳಿದವ್ರಿಗೂ ಇಲ್ಲ, ದಲಿತರಿಗೂ ಇಲ್ಲ. ನೀವು ಯಾರಿಗೆ ಕ್ಯಾಬಿನೆಟ್ ಕೊಟ್ಟಿರೋದು? ಒಂದು ಗ್ರಾಮ ಪಂಚಾಯತಿನ ಗೆಲ್ದೇ ಇದ್ದನ್ನು ತಗೊಂಡು ಹೋಗಿ ರಾಜ್ಯಸಭಾ ಮೆಂಬರ್ ಮಾಡಿ ಅವ್ರಿಗೆ ಕ್ಯಾಬಿನೆಟ್ಟು. ಈ ತರ ಪರಿಸ್ಥಿತಿ ಇದೆ. ಮತ್ತೆ ಮೈತ್ರಿ ಅಗತ್ಯತೆ ಇಲ್ಲ ಅನ್ನೋಂತ ಅಗತ್ಯತೆ ಇತ್ತು ಅನ್ಸುತ್ತೆ ಸರ್. ಇವರಿಗೆ ಭಯ ಉಂಟಾಯ್ತಲ್ಲ 200 ಸೀಟ್ ಮೇಲೆ ಬರಲ್ಲ ಅನ್ನೋದು. ಆದ್ರಿಂದ ಇವರು ಮೈತ್ರಿಗೆ ದುಂಬಾಲ್ ಬಿದ್ರು ಸರ್. ನಮ್ದೇ 26 ಸೀಟ್ ಇದ್ದಂಗೆ
ಇವ್ರಿಗೆ 3 ಜನ ಮೈತ್ರಿ ಕೊಟ್ಟಿರವ ನೀವು. ಎಷ್ಟಾಯ್ತು ನಮ್ಗೆ ಅಲ್ಲಿಗೆ ಸೀಟು? ಇಂಪಾರ್ಟೆಂಟ್ ಪರ್ಸನ್ಸ್ ಕಳ್ಕೊಂಡ್ವಿ ನಾವು. ಮತ್ತು ಕಾರ್ಯಕರ್ತರನ್ನ ಇವರು ಕಡೆಗಣಿಸಿದ್ದಾರೆ. ಕಾರ್ಯಕರ್ತರನ್ನ ಯಾವುದೂ ಕೇಳೇ ಇಲ್ಲ. ಆದ್ದರಿಂದ ಇದು ಜಿಲ್ಲೆಯಾದ್ಯಂತ ನಾವು ಪ್ರವಾಸ ಮಾಡಿ ಕಾರ್ಯಕರ್ತರು ಹಳೆಯೊಬ್ಬರು ಏನೇನಿದ್ದಾರೆ ಅವ್ರನ್ನೆಲ್ಲ ಸಂಘಟನೆ ಮಾಡಿ ಅದನ್ನು ಮಾತೈತಿರಿ. ದೇಶ ಏನಾಗಿದೆ? ಬೇರೆ ಆಡಳಿತ ಮಾಡಿದಾಗ ದೇಶ ಉಳಿದಿಲ್ವಾ? ದೇಶ ರಕ್ಷಣೆ ಅಂದ್ಬಿಟ್ಟು ನೀವು ಮಾತ್ರ ದೇಶ ರಕ್ಷಣೆ. 1971ರಲ್ಲಿ ಇಂದಿರಾ ಗಾಂಧಿಯವರು ಪಾಕ್ ವಿರುದ್ಧ ಯುದ್ಧ ಮಾಡಿದ್ರಲ್ಲ, ಬಾಂಗ್ಲಾ ವಿಮೋಚನಾ ಚಳವಳಿ, ದೇಶಕ್ಕಾಗಿ ಹೋರಾಡಲಿಲ್ಲ ಅವರು. ನೀವು ಮಾತ್ರ ದೇಶ ಉಳಿಸೋದ? ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ಯಾವ್ದಾದ್ರು ಹಗರಣ ಹಿಡ್ಕೊಂಡು ಬಂದ್ಬಿಡ್ತೀನಿ. ಆಯ್ತಪ್ಪ, ರಾಮ ಮಂದಿರ ಕಟ್ಟಿ, ನಾವೇನು ಬೇಜಾರಿಲ್ಲ, ನಾವು ಭಕ್ತರೇ ರಾಮನಿಗೆ. ಹಂಗಂತೇಳಿ ಅದನ್ನೇ ರಾಜಕೀಯಕ್ಕೆ ದುರ್ಬಳಕೆ ಮಾಡಿದರೆ ಆ ಶಂಕರಾಚಾರ್ಯರು ಯಾರೂ ಹೋಗಲೇ ಇಲ್ಲ ರಾಮ ಮಂದಿರ ಉದ್ಘಾಟನೆಗೆ. ಕಾರಣ ಏನು? ಇದು ಅಪೂರ್ಣಗೊಂಡಿದೆ, ಇದನ್ನು ಮಾಡಿದರೆ ಇದು ಶುಭ ಲಕ್ಷಣ ಅಲ್ಲ ಅಂತ. ಇಂಥ ಹಲವಾರು ದೋಷಪೂರ್ಣಗಳಿದೆ. ನೀವು ಕುಡಿದಿರಿ. ನೀವು ಎಷ್ಟು ಬಾರಿ ಹೋಗಬೇಕು ನಿಮ್ಮ ಹತ್ರ ನಾಯಕರುಗಳು ಡೆಲ್ಲಿಗೆ? ಎಷ್ಟು ಕೋಟಿ ಖರ್ಚು? ನೀವು ಹಿರಿಯ ನಾಗರಿಕರಾಗಿದ್ದೀರಿ, ನಿಮಗೆ ರಾಜಕೀಯವಾಗಿಯೂ ಕೂಡ ಬಿಜೆಪಿ ನಿಮ್ಮನ್ನ ಮೂಲೆ ಗುಂಪು ಮಾಡಿದೆ. ಖಂಡಿತವಾಗಿ. ಜೊತೆಗೆ ಈಗ ನೀವು ಈಗ ರೈಲ್ವೆ ಇಲಾಖೆಯಲ್ಲಿ ನಿಮಗೆ 40% ರಿಯಾಯಿತಿ ಇತ್ತು. ಹೌದೌದು, ತೆಗೆದಾಕಿದ್ರು. ಮತ್ತೆ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಏನು ಗ್ಯಾರಂಟಿಗಳೆಲ್ಲ ಕೊಡ್ತಾ ಇದ್ದಾರೆ, ಆ ಗ್ಯಾರಂಟಿಗಳಿಗೂ ಕೂಡ ಬಿಜೆಪಿ ಅವರು ವಿರೋಧ ಮಾಡ್ತಾರೆ. ಅಂದ್ರೆ ಯಾವುದೇ ಸೌಲಭ್ಯಗಳು ಬಡವರಿಗೆ ಗ್ಯಾರಂಟಿಗಳು, ನಾನೇನು ಕಾಂಗ್ರೆಸ್ ಪರವಾಗಿ ಮಾತಾಡ್ತಾ ಇಲ್ಲ, ಬಡವರ ಪರವಾಗಿ ಮಾತಾಡ್ತಾ ಇಲ್ಲ. ಬಿಜೆಪಿ ಮನುಷ್ಯನಾಗಿ ಹೆಣ್ಮಕ್ಳು ಉಚಿತವಾಗಿ ತಿರ್ಗಾಡ್ಲಿ ಬಿಡಿ ಸರ್. ಪಾಪ ಸಂತೋಷವಾಗಿ ದೇವಸ್ಥಾನಗಳು, ತಾಯಿ ಮನೆ, ತಂಗಿ ಮನೆ, ಅಕ್ಕನ ಮನೆ ತಿರ್ಗಾಡ್ಕ ಬರಲಿ. ಆ ಒಂದು ಮುಕ್ತ ಅವಕಾಶ ಕೊಟ್ಟಿದ್ದಾರೆ ಭಾರತ. ಇಲ್ಲಿ ಕರ್ನಾಟಕದಲ್ಲಿ ಬಡತನ ಇದೆ, ಓಡಾಡಲಿ. ಯಾಕೆ ನಿಮಗೆ ಅವರು ಅದ್ರ ಬಗ್ಗೆ ಅಸೂಯೆ ಯಾಕೆ? ನೀವು ಈಗ ಬಂದು ಸೇರ್ಕೊಂಡು ದಾರಿ ತಪ್ತಾರೆ ಅಂದ್ಬಿಟ್ರೆ ಸರಿನಾ ಸರ್? ಇದು ಇವತ್ತು ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಕೊಡ್ತಾ ಇದ್ದಾರೆ ಪ್ರತಿ ತಾಯಂದಿರಿಗೆ. ಅವ್ರು ಬಿಜೆಪಿಯವರು, ಇವ್ರು ಕಾಂಗ್ರೆಸ್ನವರು, ಅವ್ರು ದಳದವರು, ಅವ್ರು ಕಮ್ಯುನಿಸ್ಟ್ನವರು ಅಂತ ಬೈಫರ್ಕೇಶನ್ ಇಲ್ಲ. ಎಲ್ಲ ಅರ್ಹ ಫಲಾನುಭವಿಗಳಿಗೆ ಕೊಟ್ಟಿದ್ದಾರೆ. ಹೌದಾ ಸರ್? ಮತ್ತೆ ಯಾಕಿದು ಎಲೆಕ್ಟ್ರಿಕ್ ಬಿಲ್ಲು, ನಿರುದ್ಯೋಗಿ ಯುವಕರಿಗೆ ಮಾಸಿಕ ವೇತನ, ಒಳ್ಳೆ ವಿಚಾರ, ಸ್ವಾಗತ ಮಾಡಿ, ಗುಣಕ್ಕೆ ಮತ್ಸರ ಇಲ್ಲ. ಹಿಂದೆ ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಿಯಾಗಿದ್ದರು, ದೇವರಾಜ ಅರಸು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಇದ್ದರು. 1978 ಚುನಾವಣೆಗೆ ಬಂದಾಗ ಮೊರಾರ್ಜಿ ದೇಸಾಯಿ ಅವರು ಹೇಳ್ತಾರೆ, ದೇವರಾಜ ಅರಸು ಒಳ್ಳೆ ಕೆಲಸ ಮಾಡಿದ್ದಾರೆ, ಬ್ಯಾಕ್ವರ್ಡ್ ಕ್ಲಾಸ್ ಚಾಂಪಿಯನ್ ಇದ್ದಾರೆ, ಟಿಲ್ಲರ್ ಆಫ್ ದ ಸಾಯಿಲ್ ಹೇಳಿದ್ದಾರೆ, ಉಳುವನೆ ಹೊಲದ ಒಡೆ ಹೇಳಿದ್ದಾರೆ, ಬಡವರಿಗೆ ತುಂಬ ಅನುಕೂಲ ಆಗಿದೆ. ನಾನು ಪಕ್ಷ ಬೇರೆ ಇರ್ಬೋದು, ಗುಣಕ್ಕೆ ಮತ್ಸರ ಇಲ್ಲ. ಅದ್ವಾನಿಯವರು, ದೇವೇಗೌಡರು ಈಗ ಒಂದು 20-25 ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಬಂದು ಒಂದು ಮೈತ್ರಿಗೋಸ್ಕರ ಸೇರ್ಕೊತಾರೆ ಒಂದು ಹೋಟೆಲಲ್ಲಿ. ಸರ್ 3 ಗಂಟೆಗಳ ದೀರ್ಘ ಚರ್ಚೆ ನಡೆಯುತ್ತೆ. ಬಿಜೆಪಿ ಪ್ಲಸ್ ಜನತಾ, ಇವ್ರ ಪಾರ್ಟಿ, ಏನೋ ಪಾರ್ಟಿ, ಒಂದು ದಳನೋ ಇನ್ನೊಂದು ಪಾರ್ಟಿ ಅವರು. ದೇವೇಗೌಡರು ಆಗ ಪ್ರಬಲ ರಾಜ್ಯದ ನಾಯಕರಾಗಿರ್ತಾರೆ. ಅದ್ವಾನಿಯವರು ಮತ್ತು ಬಿಜೆಪಿಯವರಿಗೆ ಇಲ್ಲಿ ಏನು ಬೇಸಿರಲ್ಲ. ದೇವೇಗೌಡರು ಹೇಳ್ತಾರೆ, ನಿಮಗೆ 3 ಗಂಟೆ ಚರ್ಚೆ ನಂತರ ನಿಮಗೆ 3 ಸೀಟ್ ಬಿಟ್ಕೊಡ್ತೀವಿ ಅಂತ. ಅದ್ವಾನಿಯವರು ಹೊರಗಡೆ ಎದ್ದು ಬಂದು ಹೇಳ್ತಾರೆ, ನನ್ನ ಜೀವನದಲ್ಲಿ 3 ಗಂಟೆ ಸಮಯವನ್ನು ವೇಸ್ಟ್ ಮಾಡಿಬಿಟ್ಟೆ ಅಂತ. ಈಗ ಅದೇ ಬಿಜೆಪಿಯವ್ರ ಜೊತೆ ಇವರು ಹೋಗಿ ದಮಯ ಹಾಕಿ 3 ಸೀಟ್ ತಗೊಂಡು ಬರ್ತಾರೆ. ನೋಡ್ತಾ ಇದ್ದೀನಿ ಕಾಲಚಕ್ರ. ಈ ಒಂದು ಅನುವಂಶೀಯ ಆಡಳಿತ ಹೋಗ್ಬೇಕು. ಒಂದು ವೆಂಕಟೇಶ್ ಮೂರ್ತಿ ಅವರು ಭಾಳ ಚೆನ್ನಾಗಿ ಹೇಳಿದ್ದಾರೆ, ನಮಗೇನು ಹುಚ್ಚಿಡ್ದಿದೆಯೇನ್ರಿ ನೀವು ಕೇಳ್ದಂಗೆ ನಿಮ್ಮ ಮನೆ ಕುಟುಂಬದವರು, ಅವರು ಇವರು, ಅಣ್ಣ ತಮ್ಮ, ಅಕ್ಕ ತಂಗಿ, ಬಾವ ಮೈದಾ ಎಲ್ಲರನ್ನೂ ತಂದು ನಿಲ್ಲಿಸ್ಕೊಂಡ್ಬಿಟ್ರೆ ರಾಜಕೀಯಕ್ಕೆ. ನಾನು ಹಿಂದೆ ಒಂದು ಚುನಾವಣಾ ಭಾಷಣದಲ್ಲಿ ಹೇಳಿದ್ದೆ, ಬಹುಶಃ ಪಾಪ ಅವ್ರಿಗೆ 28 ಜನ ಕುಟುಂಬ ಸದಸ್ಯರೇ ಸಿಕ್ಬಿಟ್ಟಿದ್ರೆ ಅಷ್ಟನ್ನು ಕ್ಯಾಂಡಿಡೇಟ್ ಹಾಕೋಬಿಡೋರು. 224 ಮಕ್ಕಳು ಏನಾದ್ರು ಮರಿ ಮಕ್ಕಳು ಹುಟ್ಬಿಟ್ಟಿದ್ರೆ ಅಷ್ಟನ್ನು ಕುಟುಂಬದವ್ರಿಗೆ ಹಾಕಿಬಿಡೋರು. ಈಗಲೂ ಕೋಲಾರ ಒಂದು ಸೈಡ್ ಎಸ್ ಸಿ ಆಗಿದ್ದರಿಂದ ಬಿಟ್ಟಿದ್ದಾರೆ ಹೊರತು ಅದನ್ನು ಹಾಕೋ. ಇದಕ್ಕೆ ನಾವು ಎನ್ಕರೇಜ್ ಮಾಡ್ಬೇಕಾ? ನಾಟ್ ನೆಸರಿ.
ಆದ್ರೂ ನಮ್ಮ ಈ ಕೊನೆ ಪ್ರಶ್ನೆ ಮೊದಲೇ ನಾವು ಕೇಳಿದ ಮಾತಿಗೆ ನೀವು ಉತ್ತರ ಕೊಡಲಿಲ್ಲ. ಯಾವ್ದು ಈ ಸರ್? ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನೀವು ಏನು ನಿರ್ಣಯ ತಗೋತೀರಾ, ಯಾವ ಪಕ್ಷಕ್ಕೆ ಬೆಂಬಲಿಸ್ತೀರಾ? ಅಲ್ಲ, ನಾವು ಇನ್ನೂ ಏನು ನಿರ್ಣಯ ತಗೊಂಡಿಲ್ಲ. ನಾನು ತಿರುಗಾಡ್ತೀನಿ, ಇಡೀ ಜಿಲ್ಲೆಯಾದ್ಯಂತ ತಿರುಗಾಡಿ, ಕಡೂರು ಸೇರಿದಂತೆ ನಮ್ಮ ಎಲ್ಲ ಹಲವಾರು ಜನ ಕಾರ್ಯಕರ್ತರುಗಳು, ನೊಂದಂಥ ಜನ, ಬಿ ಜೆ ಪಿಯಿಂದ ಬೇಸತ್ತು ಹೋಗಿರ್ತಕ್ಕಂಥ ಜನ, ಅವ್ರನ್ನೆಲ್ಲರನ್ನು ಭೇಟಿ ಮಾಡ್ತೀವಿ. ನಮ್ಮದು ನಿಯೋಗ ಇದೆ, ಭೇಟಿ ಮಾಡ್ತೀವಿ. ಅತಿ ಶೀಘ್ರದಲ್ಲಿ ನಿಮಗೆ ಇನ್ನೂ ಚುನಾವಣೆ 26 ಇದೆಯಲ್ಲ, ಅಷ್ಟರೊಳಗೆ ನಮ್ಮ ಡಿಸಿಷನ್ ಹೇಳ್ತೀವಿ. ಇನ್ನೂ ಬೇರೆ ಬೇರೆ ಕಾರ್ಯಕ್ರಮಗಳಿದ್ದಾವೆ. ನಾವು ಹೋರಾಟ ಮಾಡಬೇಕಾದಂಥದ್ದು ಹಲವಾರು ವಿಷಯಗಳು ನಾನು ಇಲ್ಲಿ ಡ್ರಾಫ್ಟ್ ಮಾಡಿದ್ದೀನಿ, ಡ್ರಾಫ್ಟಿಂಗು ಇಟ್ಕೊಂಡಿದ್ದೀನಿ, ಸುಮ್ಮನೆ ಮಾತಾಡ್ತಾ ಇಲ್ಲ ನಾನು. ಅಂಕಿಅಂಶ ಏನು ಸರ್ ಇದು? ಛೇ, ಐ ಫೆಲ್ಟ್ ವೆರಿ ಬ್ಯಾಡ್. ಬ್ಯಾಂಕ್ ರಾಷ್ಟ್ರೀಕರಣ ಆಗಿದ್ದು ಶ್ರೀಮತಿ ಗಾಂಧಿ ಕಾಲದಲ್ಲಿ, ಮರ್ಜ್ ಮಾಡಿದ್ದು ನಿಮ್ಮ ಕಾಲದಲ್ಲಿ. ಯಾವ ಉದ್ದೇಶಕ್ಕೆ ಮರ್ಜ್ ಮಾಡಿದ್ದೀರಿ? ಗುಜರಾತ್ ನಾನು ಚೇರ್ಮನ್ ನಾನು, ಕನ್ನಡಿಗರು ಹೋಗ್ಬೇಕು ಮನೆಗೆ, ಕನ್ನಡಿಗರಿಗೆ ರಾಜ್ಯಸಭಾ ಸೀಟ್ ಇಲ್ಲ, ಈ ಥರ ಎಲ್ಲ. ಕೃಷಿ ಕಾಯ್ದೆ ಬಗ್ಗೆ ತಮಗೆ ಈಗಾಗಲೇ ಹೇಳಿದ್ದೀನಿ. ಇಂಥ ಹಲವಾರು ವಿಷಯಗಳು, ಇನ್ನೂ ಭಾಳಷ್ಟು ವಿಷಯಗಳು ತಮ್ಮ ಮುಂದೆ ನಾನು ಹಂಚ್ಕೊಳ್ಳೋಂಥದ್ದಿದೆ. ದಯಮಾಡಿ ಇದನ್ನು ತಾವು ಪಬ್ಲಿಸಿಟಿ ಮಾಡಿ ಅಂತ ಹೇಳಿ ನಾನು ತಮ್ಮಲ್ಲಿ ಕೇಳ್ತೀನಿ. ತುರ್ತು ಪರಿಸ್ಥಿತಿ ಹೋರಾಟಗಾರರು ನೆನಪೇ ಇಲ್ಲ ಇವರಿಗೆ. ಪಾಪ ಅದ್ವಾನಿ ಜೋಶಿಯವರು ಕಾಶ್ಮೀರದ ಲಾಲ್ ಚೌಕ್ನಲ್ಲಿ ಯಾರೂ ಭಾರತ ಧ್ವಜ ಹಾರಿಸದಿದ್ದಾಗ ಹಾರಿಸಿ ಬಂದವರು, ಮುರಳಿ ಮನೋಹರ್ ಜೋಶಿಯವರು. ಅದ್ವಾನಿಯವರು ರಥಯಾತ್ರೆ ಏರಿ ತನ್ನ ಪತ್ನಿ ಸಮೇತರಾಗಿ ಬಿಹಾರದ ಸಮಷ್ಟಿಪುರದಲ್ಲಿ ಅರೆಸ್ಟ್ ಆಗ್ತಾರೆ. ಯಾಕೆ ಅಂದರೆ ಭಾರತದಾದ್ಯಂತ ನಾವು ಬಿ ಜೆ ಪಿಯನ್ನು ಬೆಳೆಸಬೇಕು, ಮಂದಿರ್ ವಹಿ ಬನೇಗ ಅಂತಂತ ಅದ್ವಾನಿಯವರು ಅವ್ರಿಗೊಂದು ರಾಷ್ಟ್ರಪತಿ ಹುದ್ದೆನೂ ಕೊಡಲಿಲ್ಲ. ಈಗ ನೀವು ಭಾರತ ರತ್ನ ಕೊಟ್ಟಿದ್ದೀರಿ. ಅದ್ವಾನಿ ಅವರಿಗೆ ಆ ಭಾರತ ರತ್ನ ಗುರ್ತು ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಇಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಅದನ್ನೆಲ್ಲ ಇವರು ಸರ್ವಾಧಿಕಾರಿಗಳ ಧೋರಣೆ ಬಿಡಬೇಕು. ಇವರು, ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೆ ಸರ್ವಾಧಿಕಾರಿ ಧೋರಣೆ ವಿರುದ್ಧ, ತುರ್ತು ಪರಿಸ್ಥಿತಿಯಿಂದ. ನಿಮ್ಮ ಆಡಳಿತ ವೈಖರಿ ನೋಡಿದ್ರೆ ಸರ್ವಾಧಿಕಾರಿ ಧೋರಣೆ ಕಾಣ್ತಾ ಇದೆ. ನಿಮ್ಮ ಮುಂದೆ ಯಾರು ಟಿಕೆಟೇ ಕೇಳಂಗಿಲ್ಲ, ನಿಂತ್ಕೋಬೇಕು ಕೈ ಕಟ್ಕೊಂಡು. ಕರ್ನಾಟಕದಲ್ಲಿ ಇಂಥ ತೊಂದರೆ ಇದೆ ಕೇಳಂಗಿಲ್ಲ, ಕಾವೇರಿ ನೀರಿನ ಸಮಸ್ಯೆ ಕೇಳಂಗಿಲ್ಲ, ಮೇಕೆದಾಟಿನ ಬಗ್ಗೆ ಕೇಳಂಗಿಲ್ಲ, ಮಹದಾಯಿ ಬಗ್ಗೆ ಕೇಳಂಗಿಲ್ಲ. ಯಾರಾದರೂ 25 MP ಬಾಯ್ಬಿಟ್ಟಿದಾರ? ತಮಗೆ ಗೊತ್ತಿದೆಯಲ್ಲ. GST ಕೇಳಂಗಿಲ್ಲ. ಕೇಳಂಗಿಲ್ಲ. GST ನೋಡಿ, ಸುಮಾರು 4 ಲಕ್ಷ ಕೋಟಿ ಕರ್ನಾಟಕದಿಂದ GST ಸಂಗ್ರಹ ಆಗಿದೆ. ನಮಗೆ ಕೊಟ್ಟಿರೋದು ಕೇವಲ 37,000 ಕೋಟಿ. ಇನ್ನು 13,000 ಕೋಟಿ ಕೇಂದ್ರದ ವಿವಿಧ ಯೋಜನೆಗಳಿದೆ, 50,000 ಕೋಟಿ ಅಂದ್ಕೊಂಡು. ಹಾಗಾದ್ರೆ ಇನ್ನು 3 ಲಕ್ಷ ಕೋಟಿನಲ್ಲಿ ನಮಗೆ ನ್ಯಾಯಬದ್ಧವಾಗಿ ದಕ್ಕಬೇಕಾದಂಥ ಹಣ ಯಾಕೆ ಕೊಡಲಿಲ್ಲ? ಇವಾಗ ಸುಪ್ರೀಂ ಕೋರ್ಟ್ ನಿಮ್ಗೆ ಚೀಮಾರಿ ಹಾಕಿದೆ, ಬರ ಪರಿಹಾರದ ಬಗ್ಗೆ ನೀವು ಕ್ರಮ ತಗೊಳ್ಳಿಲ್ಲ ಸರಿಯಾಗಿ ಅಂತ. ಹೌದ್ ತಾನೆ? ಇಷ್ಟೆಲ್ಲ ವಿಚಾರ ಇಟ್ಕೊಂಡು ಏನು ಯಾರನ್ನು ಕೇಳ್ಕೊಡ್ತೀರಿ ನೀವು ಟಿಕೆಟು? ಕಾರ್ಯಕರ್ತರು ಸಭೆಯಲ್ಲಿ ತೀರ್ಮಾನ ಆಗಬೇಕು. ಟಿಕೆಟ್ ಇಲ್ಲಿಲ್ಲಲ್ಲ, ಟಿಕೆಟ್ ತೀರ್ಮಾನ ಆಗೋದು. ಪಕ್ಷವನ್ನು ಸ್ವಾಧೀನಪಡಿಸ್ಕೊಂಡಿದ್ದಾರೆ ಇವರು. ಗ್ರಾಸ್ ರೂಟ್ ಲೆವೆಲ್ ಇಲ್ಲ. ನಾನು BJP ಬಿ ಶಿವಪ್ಪನವ್ರು ಬಿಟ್ಟು ಹೋದಾಗಲೂ BJP ಬಿಟ್ಟು ಹೋಗಲಿಲ್ಲ. ಅದ್ರ ವಿರುದ್ಧ ಸೆಟೆದು ನಿಂತು ಇದು ಕ್ಯಾಡರ್ ಬೇಸ್ಡ್ ಪಾರ್ಟಿ, ನಾಟ್ ದ ಲೀಡರ್ ಬೇಸ್ಡ್ ಪಾರ್ಟಿ ಅಂತ ಹೇಳಿದೆ. ಯಡಿಯೂರಪ್ಪನವ್ರು ಬಿಟ್ಟು ಹೋದಾಗ ಹೋಗಲಿಲ್ಲ. ಇವ್ರು ಕ್ಯಾಡರ್ನೇ ಮುಗಿಸಕ್ಕೆ ಹೊಟ್ಟಿದಾರಲ್ಲ, ಓನ್ಲಿ ಲೀಡರ್ ಬೇಸ್ಡ್ ಪಾರ್ಟಿ ಆಗಿ ಉಳಿತದ ಇದು? ಹೋರಾಟ ಮಾಡಿದವರು, ಗ್ರಾಮಾಂತರ ಪ್ರದೇಶದಲ್ಲಿ ಹೋರಾಡಿದವರು, ಹಳ್ಳಿಗೆ ತಿರುಗಿದವರು ನಮ್ಮ ಕ್ಯಾಡರ್ ಕಾರ್ಯಕರ್ತರು. ಬೋಯಿಂಗ್ ವಿಮಾನಗಳು, ಒಬ್ಬ ಪ್ರಧಾನಿ ತಿರುಗಕ್ಕೆ 4,800 ಕೋಟಿ ವಿಮಾನ, ರಾಷ್ಟ್ರಪತಿಗೆ ತಿರುಗಕ್ಕೆ 4,800 ಕೋಟಿ ವಿಮಾನ, ಉಪರಾಷ್ಟ್ರಪತಿಗೂ 4,800 ಕೋಟಿ ವಿಮಾನ. ಏನ್ರಿ ಇದು ದುಂದು ವೆಚ್ಚ ಸರ್ಕಾರದನ? ಅದಕ್ಕೆ ಮೊನ್ನೆ ಕಳೆದ ತಿಂಗಳಲ್ಲಿ ಮೋದಿಯವರು ಬಂದು ಬೋಯಿಂಗ್ ಸಂಸ್ಥೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹೋಗ್ತಾನೆ. ಈ ತರ ಇದೆ ಸರ್ ಪರಿಸ್ಥಿತಿ. ಓಕೆ ಸರ್, ಇಲ್ಲಿವರೆಗೆ ಭೀಮ ವಿಜಯ ಡಿಜಿಟಲ್ ಚಾನಲ್ಗೆ ಬಂದು ನಿಮ್ಮ ವಿಶೇಷ ಸಂದರ್ಶನ ಇದ್ದರೆ ನಿಮಗೆ ವಂದನೆಗಳು. ಥ್ಯಾಂಕ್ ಯು ಸರ್.
ಧನ್ಯವಾದ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.